ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸಿಂಪಲ್ ಆಗಿರೋ ಡಿಶ್ ಅಂತಾರ, ಏನಂತಾರೆ ಇದಕ್ಕೆ ನಂಗೆ ಹೇಳಕ್ ಬರ್ತಾ ಇಲ್ಲ ಅದೇನು ಅಂತ. ಬಟ್ ಸಿಂಪಲ್ ಒಂದು ಸ್ನಾಕ್ಸ್ ಆದ್ರೂ ಅನ್ಕೊಳ್ಳಿ, ನಿಮ್ಗೆ ಹೆಂಗ್ ಇಷ್ಟ ಆಗುತ್ತೋ ಹಂಗ ಅನ್ಕೊಳ್ಳಿ. ಸಿಂಪಲ್ ಆಗಿರೋದನ್ನ ಒಂದು ಡಿಶ್ ತರ ನೋಡಿಸ್ತಾ ಇದೀನಿ. ಜಸ್ಟ್ 2 ಮಿನಿಟ್ಸ್ ಬೇಕಾಗಿಲ್ಲ, 1 ಮಿನಿಟ್ ಅಲ್ಲೆಲ್ಲ ಆಗ್ಬಿಡುತ್ತೆ ಆಲ್ಮೋಸ್ಟ್. ಇದು ಯಾರಿಗ ಇಷ್ಟ ಆಗಲ್ಲ ತಿನ್ನಕ್ಕೆ, ಹುಳಿ ಅನ್ಸುತ್ತೆ, ಇಷ್ಟ ಪಡದೇ ಇರೋರು ಕೂಡ ಇದನ್ನ ಟ್ರೈ ಮಾಡ್ಬೋದು. ನಮ್ಮನೇಲಿ ಒಬ್ರು ಇದನ್ನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ನಾನಂತೂ ಮಾಡಲ್ಲ, ಇದನ್ನ ಮಾಡಕ್ಕೂ ಹೋಗಲ್ಲ. ಒಂದ್ಸಲಿ ಅವ್ರು ಮಾಡಿದ್ರು ನನ್ಗೆ ಅವಾಗ್ಲೇ ತುಂಬಾ ಇಷ್ಟ ಆಗ್ಬಿಡ್ತು. ಅವಾಗಿಂದ ಇಷ್ಟಪಟ್ಟು ನಾವು ಹೊರಗಡೆ ಏನಾರ ಬನಶಂಕರಿ ಇಲ್ಲ ಹೊರಗಡೆ ಹೋದಾಗ ಅದ್ ನಮ್ ಕಾಡ್ಸೋ ತಗೊಂಡ್ ಬಂದ್ಬಿಡ್ತೀವಿ. ತಂದ್ಮೇಲೆ ಇವ್ರು ಮಾಡ್ತಾರೆ, ಇಬ್ರು ಸೇರಿ ತಿಂತೀವಿ. ಇದು ಹಾಗೆ ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಇವತ್ತು ಒಬ್ರು ಮೇಡ್ ಅಂದ್ರೆ ಶೆಫ್ ಇದಾರೆ ಇದನ್ ಮಾಡಕ್ಕೆ ಅಂತ ನಾನ್ ಮಾಡ್ತಾ ಇಲ್ಲ, ಅವರು ಮಾಡ್ತಾರೆ. ಕರೆಸ್ತೀನಿ, ನೋಡಿಸ್ತೀನಿ ಬನ್ನಿ. ಅವರು ಬೇರೆ ಯಾರು ಅಲ್ಲ, ಪ್ಲೀಸ್ ಕಮ್ ಸರ್, ಬನ್ನಿ ಸರ್. ಇವ್ ರೈಟ್ಗೆ ಲಾಂಗ್ ಮಾಡ್ಬಿಡ್ಬೇಕು. ಕಾಣಿಸ್ತಾ ಇದೆಯಪ್ಪ, ತಲೆ ಎದುರೋಗ್ಬಿಟ್ಟೈತೆ ಈಗ. ಇವರೇ ನಮ್ಮ ಶೆಫ್. ಏನ್ ಮಾಡ್ತಾ ಇದೀಯಪ್ಪ? ಕೋಲ್ ಎಂತಕ್ಕೆ ನೋಡ್ಸು, ಏನಂತ? ಏನದು? ಬೆಲ್ಲದ ಹಣ್ಣು. ಬೇಲದ ಕಾಯಿ ಹಳ್ಳಿ ಕಡೆ ತುಂಬಾ ಸಿಗುತ್ತೆ. ಬೆಂಗಳೂರಲ್ಲಿ ವುಡ್ ಆಪಲ್ ಅಂತಾರೆ, ವುಡ್ ಆಪಲ್. ಇದು ಹಳ್ಳಿ ಕಡೆ ಗೊತ್ತಲ್ವ, ಕಲ್ಲಾಕಿ ಬಿಸಾಕ್ಬಿಟ್ಟು ಎತ್ಕೊಳ್ತೀವಿ. ತುಂಬಾ ಹುಳಿ ತರ ಇರುತ್ತೆ, ಹುಣಸೆ ಹಣ್ಣು ತರ. ಒಟ್ಟಿನಲ್ಲಿ ಇದನ್ನ ಮಾಡಬೇಕಾದ್ರೆ ಎಲ್ಲಾರ್ಗು ಬಾಯಲ್ಲಿ ನೀರು ಬಂದೇ ಬರುತ್ತೆ, ಪಕ್ಕ ಬರುತ್ತೆ. ಈ ಬಾಯಿ ಕೆಟ್ಟೋಗಿದೆ, ನಾಲ್ಗೆ ಒಂಥರ ಸಪ್ಪೆ ಹೊಡಿತಿದೆ. ಕೆಲವರ ಟ್ಯಾಬ್ಲೆಟ್ಸ್ ನುಂಗ್ತಾರಲ್ವಾ, ಸಪ್ಪೆ ಹೊಡಿತಿದೆ ಅನ್ನೋರು ತಿಂದ್ರೆ ಸಕ್ಕತ್ತಾಗಿರುತ್ತೆ. ಇವಾಗ ಮಾಡ್ತಾರೆ, ಹೇಗ್ ಮಾಡ್ತಾರೆ ಅಂತ ನೋಡ್ತೀನಿ. ಇದರಲ್ಲಿ ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಒಳ್ಳೆ ವಿಟಮಿನ್ಸ್ ಇದೆ. ಸರಿ, ಏನೇನ್ ಬೇಕು, ಏನಕ್ ಮಾಡ್ತಾ ಇದೀಯಾ? ಗ್ರೀನ್ ಮೆಣಸಿನ್ಕಾಯಿ ಬೇಕು, ಅದನ್ನ ನಾನು ಕಟ್ ಮಾಡ್ಬಿಟ್ಟಿದ್ದೀನಿ ಆಲ್ರೆಡಿ. ಆಮೇಲೆ ಉಪ್ಪು ಬೇಕು, ಆಮೇಲೆ ಬೇಕು ಏನಂತಾರೆ ಇದು ಖಾರದ ಪುಡಿ ಬೇಕು. ಸರಿ, ಸಾಕು. ಸರಿ, ಹಸಿಮೆಣಸಿನಕಾಯಿ ಕಟ್ ಮಾಡ್ದಾ? ನೀನ್ ಕಟ್ ಮಾಡ್ಬಿಟ್ಟಿದ್ಯಾ, ಅದಕ್ಕೆ ನಾನು ಮಿಸ್ ಆಗಿ ನಾನು ಕಟ್ ಮಾಡಿದ್ದೀನಿ. ಒಂದ್ಸಲಿ ಕಟ್ ಮಾಡಿ ಅದನ್ನ. ಓಕೆ, ಇವಾಗ ನೋಡಿಸ್ತಾರೆ ಹೇಗ್ ಮಾಡೋದು ಅಂತ. ನೆಕ್ಸ್ಟ್ ಏನ್ ಮಾಡ್ಬೇಕು? ನನ್ನ ಹೊಡೆದ್ಬಿಟ್ಟಿಯಾ? 3 ಸತಿ ಹಿಂಗ್ ಹೊಡ್ಕೊಂಡ್ರೆ ಸ್ಮೆಲ್ ಗಮ್ಮತ್ತೈತೆ. ಮಾಡಿ ಬಾಯಲ್ಲಿ ಎಲ್ಲೋದೈತೆ ನೋಡ್ಸು, ಇಲ್ಲಿ ನೋಡ್ಸು. ಈ ತರ ಬರುತ್ತೆ ನೋಡಿ. ಇಲ್ಲಿ ನನ್ನ ಕ್ಯಾಮ್ರಾ ಮುಂದೆ ತಗೊಂಡು ಗಮ್ಮತ್ತೈತೆ. ಆದ್ರೆ ಈ ಮೊಬೈಲ್ ಅವರು ಒಂದ್ ತಪ್ಪು ಮಾಡಿದ್ರು, ವಾಯ್ಸ್ ಎಲ್ಲ ಕಂಡಿಡಿಬೋದು, ವಿಡಿಯೋ ಎಲ್ಲ ಮಾಡೋದು, ಸ್ಮೆಲ್ ಒಂದು ಕಂಡಿಡಿಬೇಕಾಯ್ತು. ಸ್ಮೆಲ್ ಬರುತ್ತಲ್ಲ, ಸ್ಮೆಲ್ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಗಮ್ಮಂತ ಇದೆ, ನೋಡಿಸ್ತೀನಿ. ಸ್ಪೂನ್ ತಗೊಳ್ಳಿ. ನಿನ್ನ ಇಟ್ಕು, ನನ್ನ ಇಟ್ಕುನು. ಸ್ಪೂನ್ ತಗೊಂಡು ಇದನ್ನ ಹಿಂಗೆ ಬೀಳ್ಸ್ಕೊಳ್ಳಿ. ಇದನ್ನ ಸ್ವಲ್ಪ ಸೇರ್ಕೊಳ್ಳಿ, ಪರವಾಗಿಲ್ಲ. ಇರು, ಝೂಮ್ ಮಾಡ್ತೀನಿ. ಸೇರ್ಕೊಂಡ್ಮೇಲೆ ಒಂದಾಯ್ತು. ಒಂದು ನಮ್ಮ ಇಬ್ಬರು ಸಾಕು. ಮನೇಲಿ ಜಾಸ್ತಿ ಇದ್ರೆ ಇದು ಮಾಡ್ಕೋಬೋದು. ಅಂತೈತೆ ಒಂಥರ ಹಣ್ಣಾಗಿದೆನಾ? ಇದೇ ಒಂಥರ ಸ್ಮೆಲ್ಲು. ಮೇನ್ ಆಗಿ ಬೀಜ ಸಕ್ಕತ್ತಾಗಿರ್ತದಲ್ಲ. ಒಂದ್ಸತಿ ನೋಡ್ಕೊಳ್ಳಿ ಕ್ಲೀನಾಗಿ, ಹಿಂಗೆ ಮಾಡ್ಕೊಳ್ಳಿ. ಹಿಂಗೆ ಮಾಡ್ಕಾದ್ಮೇಲೆ ಮೈನ್ ಏನು ಸಾಲ್ಟ್ ಬೇಕಾದ್ರೆ ಸ್ವಲ್ಪ ಇಸ್ಕೊ. ಕೇಳಿ, ಮೆಣಸಿನ್ಕಾಯ್ದು ಇದೆಯಲ್ಲ, ಹಿಂಗೆ ಹಾಕ್ಬಿಡಿ. ಉಪ್ಪು ಎಲ್ಲ ಅದನ್ನು ಹಿಂಗೆ ಹಾಕ್ಬಿಡಿ. ಹಿಂಗೆ ಹಾಕ್ಬಿಟ್ಟು ಹಿಂಗೆ ಕಲಿಸ್ಬಿಡಿ. ನೋಡಿ, ಹಿಂಗೆ ಕಲಿಸಿ ತೋರಿಸಿದೆ. ಬಾಯಲ್ಲಿ ನೀರು ಬತ್ತೈತೆ. ಸ್ವಲ್ಪ ಜನಕ್ಕೆ ಬಂದೇ ಬರುತ್ತೆ, ಸುಳ್ಳು ಅನ್ಕೋತಾರೆ ಏನ್ ಬರಲ್ಲ ಅಂತ. ಸಾಲ್ಟ್ ಹಾಕ್ಬೇಕು. ಸ್ವಲ್ಪ ವೇಟ್ ಮಾಡಿ. ಯಾಕೆ ಸ್ವಲ್ಪ ವೇಟ್ ಮಾಡಬೇಕು. ಅಂಬಾರಿ ಹಿಂಗೆ ಎತ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು, ಸ್ವಲ್ಪ ಪೂಜೆಗಳು ಮಾಡ್ಬೇಕು. ಅದೇ ತರ ಮಾಡಿ
ಹಿಂಗೆ ಕಲಸಿ 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 ಸ್ವಲ್ಪ ಸಾಲ್ಟ್ ಉಪ್ಪು ಏನು ಮಾಡ್ತೀರಾ ತಿನ್ಬೇಕು ಅನ್ಸ್ತೈತೆ ಸಾರಿ ಚೆಲ್ಲೋಯ್ತು ನೀನೇ ಕ್ಲೀನ್ ಮಾಡಬೇಕು ಅದು ನೀವು ಇದ್ದೀರಲ್ಲ ರೆಸಿಪಿ ಮಾಡು ಅಂದಿದ್ದೀರಾ ಮಾಡ್ಕೊಡ್ತೀನಿ ಹಿಂಗೆ ಉಪ್ಪು ನೋಡಿ ಉಪ್ಪು ತೋರಿಸ್ತಾ ಇದ್ದೀನಿ ಇರೋ ಚೆನ್ನಾಗಿ ಮಿಕ್ಸ್ ಮಾಡು ಕೆರ್ಕೊಳ್ಳಿ ಬೇಗ ಬೇಗ ಮಾಡು ನನ್ಗೆ ಬಾಯಲ್ಲಿ ನೀರು ಬರ್ತಾ ಇದೆ ಹಾಕಿ ಆಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಖಾರದ ಪುಡಿ ಕೊಡ್ತೀರಾ ನಿಮ್ಮ ಕೈಯಿಂದ ಎಲ್ಲಿದೆ ಖಾರದ ಪುಡಿ ನಾಳೆ ನೋಡಿ ಎತ್ಕೋ ಈ ಸಾಕು ಅನ್ಸುತ್ತಪ್ಪ ಖಾರ ಸ್ವಲ್ಪ ಅಲ್ಲಿದೆ ನೋಡು ಎತ್ಕೋ ಇದಾ ಸರಿಯಾಗ್ತಾ ಇಲ್ಲ ಹಂಗೆ ತಿನ್ಬಿಡೋಣ ಅನ್ಸುತ್ತೆ ಇದು ಟ್ರೈ ಮಾಡಿ ಆಮೇಲೆ ನೀವೇ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ತೀರಾ ನೋಡಿ ಮೆಣಸಿನ್ಕಾಯಿ ಪುಡಿ ಹಾಕ್ಬೋದು ನಿಮ್ಗೆ ಸ್ಪೈಸಿ ಅಷ್ಟು ಇಷ್ಟ ಇಲ್ಲ ಅಂದ್ರೆ ನಮ್ಗೆ ಇಷ್ಟ ಯಾಕಂದ್ರೆ ಹುಳಿ ಅಲ್ವಾ ನೀ ಖಾರ ಹಾಕ್ತಷ್ಟು ಹುಳಿ ಕಡಿಮೆ ಜನ ಯಾವ್ದು ಸಕ್ಕರೆ ಮಾಡ್ತಾರೆ ಸಕ್ಕರೆ ಹಾಕ್ತಾರ ಸಕ್ಕರೆ ಮಾಡ್ತಿರ್ತಾರೆ ಸಕ್ಕರೆಗಿಂತ ಇದು ಬೆಸ್ಟ್ ಇದಕ್ಕೆ ಹಣ್ಣದ ವ್ಯಾಲ್ಯೂವೇ ಇದು ಹಂಗೆ ತಿನ್ನಕ್ ಚೆನ್ನಾಗಿರುತ್ತಾ ಹಂಗೆ ತಿನ್ನಂದ್ರೆ ಅದೇನು ಹೇಳ್ತಾರೆ ಏನ್ ಟೇಸ್ಟ್ ಗೊತ್ತಾಗಲ್ಲ ಸಕ್ಕರೆ ಇದೆಯಲ್ಲ ಸಕ್ಕರೆ ಹಾಕಿದ್ರು ಅಷ್ಟೇ ಅದು ಟೇಸ್ಟ್ ಗೊತ್ತಾಗಲ್ಲ ಏನೋ ಒಂಥರ ಏನೋ ತಿಂದಂಗ ಅನ್ಸುತ್ತೆ ಅದ್ರ ಬದಲು ಮೆಣಸಿನ್ಕಾಯಿ ಗ್ರೀನ್ ಚಿಲ್ಲಿ ಉಪ್ಪು ಆಮೇಲೆ ಖಾರದ ಪುಡಿ ಸ್ವಲ್ಪ ಜೋರಾಗಿ ಹೇಳೋ ಕೇಳಿಸಲ್ಲ ಹಾಕ್ಬಿಟ್ಟು ಜೋರಾಗಿ ಹೇಳಕ್ಕೆ ಎಲ್ಲಿ ಬಾಯಲ್ಲಿ ನೀರು ಬರ್ತೈತೆ ಹಾಕಿ ಹಿಂಗ್ ಕಳಿಸಿ ಬೇಕಾದ್ರೆ ಮಾಡ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಹೇಳಿ ನೋಡು ಹಿಂಗಾಗತ್ತೆ ನೋಡಿ ಹಿಂಗಾಗತ್ತಲ್ಲ ಅನ್ಸೈತಾ ನೋಡಿ ಹಿಂಗೆ ಎತ್ಕೊಳ್ಳಿ ಇಡಿ ಹಿಂಗೆ ಎತ್ಕೊಂಡು ತಿನ್ಬಿಟ್ಟು ಟೇಸ್ಟ್ ಹೇಳು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಆದರೆ ಬೆಸ್ಟು ಸಕ್ಕರೆಗಿಂತ ಇದು ಬೆಸ್ಟು ಬೇಕಾದ್ರೆ ಮಾಡಿಬಿಟ್ಟು ನೀವೇ ನನಗೆ ಏನೇನು ಹೇಳು ಉಪ್ಪು ಮೆಣಸಿನ್ಕಾಯಿ ಪುಡಿ ಹಸಿ ಮೆಣಸಿನ್ಕಾಯಿ ಸಣ್ಣ ಸಣ್ಣ ಕಟ್ ಮಾಡಿ ಬೇಕು ಅಂದ್ರೆ ಕೊತ್ತಂಬರಿ ಹಾಕೋಬಹುದು ನಮ್ಗೇನು ಅಷ್ಟು ಅವಶ್ಯಕತೆ ಇಲ್ಲ ಬೇಕಾದ್ರೆ ಹಾಕೋಬಹುದು ಹಾಕು ಇನ್ನು ಫಿಲ್ ಮಾಡೋ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀರಾ ಚೆನ್ನಾಗಿರಲ್ಲ ತಿನ್ಕೊಂಡ್ಬಿಡ್ತೀನಿ ನಿಂಗೂ ಕೊಡಲ್ಲ ಪರವಾಗಿಲ್ಲ ಇನ್ನೊಂದು ಹಣ್ಣಿತ್ತು ಅದಕ್ಕೋಸ್ಕರನೇ ನಾನು ಹೋದ್ರೆ ಈ ಥರ ಹಣ್ಣು ತಂದೇ ತರ್ತೀನಿ ಇದು ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಮುಂಬೈಯಲ್ಲಿ ತುಂಬಾ ಫೇಮಸ್ ಮುಂಬೈಯಲ್ಲಿ ಈ ಶ್ರೀಲಂಕಾ ಆ ಕಡೆ ಎಲ್ಲ ತುಂಬಾ ಫೇಮಸ್ ನಾನು ಹೋಗಿಲ್ಲ ಯಾಕಂದ್ರೆ ನಮ್ಮ ಗೊತ್ತಿರೋ ಫ್ರೆಂಡ್ಸ್ಗಳೆಲ್ಲ ಹೇಳ್ತಾರಲ್ಲ ಮಾಡಿ ನೋಡಿ ಮಾಡಿ ಇಟ್ಟು ರೆಡಿ ಆಗಿದೆ ಟೇಸ್ಟ್ ಪಕ್ಕ ಅಂತ ಇರುತ್ತೆ 100% ನಾನು ಹೇಳ್ತೀನಿ ನಾನು ಟೇಸ್ಟ್ ಮಾಡಿಲ್ಲ 100% ಟೇಸ್ಟ್ ಇರುತ್ತೆ ಯಾಕಂದ್ರೆ ನಾನು ಕಾಂಬಿನೇಷನ್ ಮಾಡಿದ್ದೀನಲ್ಲ ಅದು ಇಂಪಾರ್ಟೆಂಟ್ ತಿನ್ಬಿಟ್ಟು ಹೇಳಿ ಇದು ಬೆಲ್ಲದ ಹಣ್ಣು ಬೆಲ್ಲದ ಕಾಯಿನೂ ಅಂತಾರೆ ಹಣ್ಣು ಅಂತಾರೆ ಇದು ಹಣ್ಣಾಗಿದೆ ಅದಕ್ಕೆ ಹಣ್ಣು ಅಂತಾರೆ ಓಕೆನಾ ಆದ್ರೆ ನಾವು ನಮ್ಮ ಹಳ್ಳಿ ಭಾಷೆಲೆಲ್ಲ ಬೇಲ್ಕಾಯಿ ಅಂತಾನೆ ಕರೆಯೋದು ಏನಂತಾರೆ ವುಡ್ ಆಪಲ್ ಅಲ್ಲ ವುಡ್ ಆಪಲ್ ಇದು ನಮ್ಮ ವೈಫ್ ಕೊಡ್ತೀನಿ ಹೆಂಗಿರುತ್ತೆ ಹೇಳಿ ನಮಗೂ ಸ್ವಲ್ಪ ಮಿಕ್ಸ್ ಇದ್ರೆ ನಾವು ತಿಳ್ಕೊತೀವಿ ಬಯಲು ಗೊತ್ತೈತೆ ಟೇಸ್ಟ್ ಮಾಡ್ತಿರೋ ನಿಮಿಷ ಇರೋ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ಥ್ಯಾಂಕ್ ಯು ನಮಗೂ ಸ್ವಲ್ಪ ಒಳಿಸಿ ಗಮ್ಮಂತೈತೆ ನೋಡೋಣ ಹೆಂಗ್ ದಬಾಕಿದ್ಯಾ ಅಂತ ಚೆನ್ನಾಗಿರುತ್ತೆ ಪಕ್ಕ ಉಪ್ಪು ಖಾರ ಕರೆಕ್ಟ್ ಹಿಡಿದಿದ್ಯಾ ಮನೇಲಿ ಒಂದ್ 4 ಜನ ಇರ್ತಾರೆ ಅಕಸ್ಮಾತ್ ಹಸಿಮೆಣಸಿನಕಾಯಿ ತಿನ್ಕೋಬೋದಾ ಇದು ಚಿಕ್ಕ ವಯಸ್ಸಲ್ಲಿ 5 ರೂಪೀಸ್ ಕೊಟ್ಬಿಟ್ಟು ತಿಂತಾ ಇದ್ದೆ ಹಸಿಮೆಣಸಿನಕಾಯಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಸಕ್ಕತ್ತಾಗಿದೆ ಆಕ್ಚುಲಿ 4-5 ಜನ ಇದ್ರೆ ಆರಾಮ್ಸೆ 4 ಹಣ್ಣು ತಂದ್ಬಿಟ್ಟು ಇದನ್ನ ತಗೊಂಡು ಈ ತರ ಯಾವ್ದಾರ ಹಿಟ್ಟಿನ ದೊಣ್ಣೆ ಏನ್ ಹೇಳ್ತಾರ ಅದಿಕೊಂಡು ಚೆನ್ನಾಗಿ ಇದ್ ಮಾಡಿ ಪ್ರೆಸ್ ಮಾಡ್ಬಿಟ್ಟು ಇದ್ ಮಾಡ್ಬೋದು ಸ್ಪೂನ್ ಚೆನ್ನಾಗಿ ಕಲಿಸ್ಬೋದಲ್ವಾ ಬೇಕಾದ್ರೆ ಸ್ಪೂನ್ಗಿಂತ ಇದು ಬೆಟರ್ ಯಾಕಂದ್ರೆ ನಾವು ಒಂದೇ ಪೀಸ್ ಅಲ್ವಾ ಅದಕ್ಕೋಸ್ಕರ ಸಕ್ಕತ್ತಾಗಿದೆ ನಿಮ್ಗೆ ಗೊತ್ತಾ ಇದು ಗ್ರೀನ್ ಚಿಲ್ಲಿ ಸಿಕ್ತು ನನಗೊಂದು ಚಿಕ್ಕದು ಅದ್ರ ಜೊತೆ ತಿಂದೆ ಇದು ಹುಳಿ ಇರುತ್ತಲ್ವಾ ಇದ್ರ ಜೊತೆ ನೀವು ಹಸಿಮೆಣಸಿನಕಾಯಿ ತಿಂದ್ರು ಏನೂ ಆಗಲ್ಲ ಸಕ್ಕತ್ತಾಗಿರುತ್ತೆ
ದಯವಿಟ್ಟು ಹೇಳ್ತೀನಿ, ಸಕ್ಕರೆ ಚೆನ್ನಾಗಿರಲ್ಲ ಕಾಂಬಿನೇಷನ್. ಬೇಕಾದ್ರೆ ಸಕ್ಕರೆ ಮಾಡ್ಬಿಟ್ಟು ಒಂದ್ಸರಿ ಟ್ರೈ ಮಾಡಿ, ಸಕ್ಕರೆ ಇಲ್ಲದೆ ಇನ್ನೊಂದು ಫುಡ್ ಟ್ರೈ ಮಾಡಿ. ಇದು ನಮ್ಮ ಹುಡುಗ ಹಳ್ಳಿಯವನವನೇ, ಅವ್ನು ಕೇಳಿದಕ್ಕೆ ಸಕ್ಕರೆಯಲ್ಲಿ ಇಟ್ಟಿದ್ರೆ ಚೆನ್ನಾಗಿರುತ್ತೆ ಅಂದೆ. ಅವ್ನಿಗೆ ಒಂದ್ಸತಿ ಮಾಡಿಕೊಟ್ಟೆ, ಅವ್ನ ಸಕ್ಕರೆಗಿಂತ ಇದು ಇಷ್ಟ ಆಯ್ತು. ಸೂಪರ್ ಆಗಿದೆ, ಬೇಕಾದ್ರೆ ಟ್ರೈ ಮಾಡಿ. ಬೇಕಾದ್ರೆ ಕಾಮೆಂಟ್ ಸೆಕ್ಷನ್ ಹೇಳಿ, ತಪ್ಪಿದ್ರೆ ನೋಡೋಣ. 10 out of 10 ಸಕ್ಕತ್ತಾಗಿದೆ. ಬಾ ಟ್ರೈ ಮಾಡು. ಹೋಗ್ಲಿ ಪಾಪ, ಬಾಯಲ್ಲಿ ನೀರು ಬರ್ತೈತೆ, ನನ್ ಹೊಟ್ಟೆನ ಬಂದ್ಬಿಡೋದು. ಈ ಕಡೆ ಬಾ, ಇದಕ್ ಬಾ. ಅಯ್ಯೋ ಫೇಸೇ ಕಾಣಿಸಲ್ಲ ನೋಡಿ, ಒಂಥರ ಚೆನ್ನಾಗಿದೆ. ನಮ್ಗೆ ತುಂಬಾ ಇಷ್ಟ, ನಾವು ಹೋದಾಗೆಲ್ಲ ತಗೊಂಡ್ ಬಂದ್ಬಿಡ್ತೀವಿ. ಹೇಗಿದೆ? ಕರೆಕ್ಟ್ ಆಗಲ್ಲ. ನೀವು ಇನ್ನೊಂದ್ಸಲಿ ಸ್ಪೈಸಿ ಹಾಕಿದ್ರೆ ಚೆನ್ನಾಗಿದೆ ಅಲ್ಲ? ಪಕ್ಕ ಇನ್ನೊಂದು ಮಾಡ್ಕೋತೀನಿ. ಇನ್ನೂ ನೋಡಿಸ್ತೇನೆ ರೀ. ಇನ್ನೊಂದಿದೆ, ಮಾಡ್ಕೊಂತೀವಿ. ಇದರಲ್ಲಿ ಇದೆ ಹಸಿಮೆಣಸಿನಕಾಯಿ ನೋಡಿ. ಹಸಿಮೆಣಸಿನಕಾಯಿ ಸಿಗ್ತಾ ಇದ್ದಾರ, ಬಿಸ್ಕಿಟು. ದಯವಿಟ್ಟು ಬೇಗ ಮಾಡ್ಕೊಬಿಡಾಗೈತಾ, ನಾನು ಕೊಡಲ್ಲ. ಇಲ್ಲ ನಂಗೂ ಸ್ವಲ್ಪ ಬೇಕು, ಕುಡಿಲಿ. ಸ್ವಲ್ಪ ತಿಂದ್ಬಿಡ್ತೀನಿ. ಸಕ್ಕತ್ತಾಗಿಂದ ನಂಗೆ ತುಂಬಾ ಇಷ್ಟ ಆಯ್ತು. ಟ್ರೈ ಮಾಡಿ ನೀವು. ಮೇನು ನಾಲ್ಗೆ ಒಂಥರ ಏನೋ ಒಂಥರ ಸಪ್ಪೆ ಹೊಡಿತಾ ಇದೆ. ಇನ್ನೊಂದು ಏನು ಗೊತ್ತಾ, ಸೀಕ್ರೆಟ್ ಹೇಳ್ತೀನಿ ನೋಡಿ. ಈ ಬೆಸ್ಟ್ ಟೈಮಲ್ಲಿ ತಿನ್ನಿ. ಯಾಕೆ? ಏನು ತಿನ್ಬೇಕು ಸುಸ್ತಾಗುತ್ತೆ ಅಂತಿರೋ ಈ ಥರ ಮಾಡ್ಕೊಂಡು ತಿನ್ನಿ. ಚೆನ್ನಾಗಿದೆ. ವಿಡಿಯೋನ ಈಗ ಎಂಡ್ ಮಾಡಲ್ಲ, ವಿಡಿಯೋ ಎಂಡ್ ಮಾಡ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ಸ್ವಲ್ಪ ಐಟಮ್ ಬುಕ್ ಮಾಡಿದ್ವಿ, ಬಂದಿದೆ. ಡೀಲ್ ಶೇರ್ ಇಂದ ಮೊನ್ನೆ ನಿಮ್ಗೆ ಏನ್ ನೋಡ್ಸ್ತಾ ಡೀಲ್ ಶೇರ್ ಅಲ್ಲಿ ನಾನು ಪ್ಲೇಟ್ಸ್ ತೋರಿಸ್ತಾ ಇಲ್ವಾ? ಹೇಗಿತ್ತಪ್ಪ ಪ್ಲೇಟ್? ಆಯ್ತು. ಇವಾಗ ನಾನು ಅಷ್ಟೇ ಇನ್ನ ಐಟಮ್ ತುಂಬಾ ಬುಕ್ ಇನ್ನು ಸ್ವಲ್ಪ ಐಟಮ್ಸ್ ಬುಕ್ ಮಾಡಿದ್ವಿ. ಸನ್ಫ್ಲವರ್ ಎಣ್ಣೆ ಎಷ್ಟು ಗೊತ್ತಾ? ಆಲ್ಮೋಸ್ಟ್ 950 to 1000 rupees. 920. ಸಾರಿ ಫ್ರೆಂಡ್ಸ್, ನಾವು ಏನೇನು ಬೈ ಮಾಡಿದ್ವಿ ಅನ್ನೋ ವಿಡಿಯೋನ ಇದರಲ್ಲೇ ಅಟ್ಯಾಚ್ ಮಾಡೋಣ ಅಂದ್ಕೊಂಡ್ವಿ. ಆದರೆ ಅದು ವಿಡಿಯೋ ತುಂಬ ಜಾಸ್ತಿ ಲೆಂತ್ ಆಗೋಯ್ತು, ಅದರಿಂದ ಕಟ್ ಮಾಡ್ಕೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನ ನಾಳೆ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಪಾರ್ಟ್ 2 ಕಂಟಿನ್ಯೂ ಆಗುತ್ತೆ ನಾಳೆ. ಪ್ಲೀಸ್ ನೋಡಿ, ಮಿಸ್ ಮಾಡಬೇಡಿ.